ಅದು ಕಾಂಗ್ರೆಸ್ನ ಪಕ್ಷ ಅಂತಕ್ಕಂಥದ್ದನ್ನ ಹೇಳ್ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಧನರಾದಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅವ್ರಿಗೆ ಅರ್ಥ ಅಡಿ ಜಾಗ ಕೊಡದೆ ಇರ್ತಕ್ಕಂಥ ಈ ಕಾಂಗ್ರೆಸ್ ನವದೆಹಲಿಯಲ್ಲಿ ಹೋಗಿ ನೋಡಿ, ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವ್ರಿಗೆ 40 ಎಕರೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ BR ಅಂಬೇಡ್ಕರ್ ಅವ್ರಿಗೆ ಇವತ್ತು ಗೌರವ ಕೊಟ್ಟಿರ್ತಕ್ಕಂಥ ನಾಯಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಶ್ರೀ ನರೇಂದ್ರ ಮೋದಿಜಿ ಅವರು ಅಂತಕ್ಕಂಥದ್ದು ನೆನ್ಸ್ಕೊಳ್ಬೇಕಾಗ್ತದೆ. ನಮ್ಮ ರಾಜ್ಯದಲ್ಲಿ ಇವತ್ತು 11,000 ಕೋಟಿ ಇವತ್ತು SC ST ಸಮುದಾಯಕ್ಕೆ ವಿಶೇಷವಾಗಿ SCP TSP ವರ್ಗಗಳಿಗೆ ಇವತ್ತು ಅನುದಾನವನ್ನ ಇಟ್ಟಂತ ಈ ಒಂದು ಹಣನ ಇವತ್ತೇನು ದಲಿತ ಕೇರಿಗಳ ಒಂದು ಅಭಿವೃದ್ಧಿಗೆ ಇಟ್ಟಂತ ಈ ಒಂದು ಹಣನ ಇವತ್ತು ಈ ಕಾಂಗ್ರೆಸ್ ಪಕ್ಷದವರು 5 ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನ ಯಾರು ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇಲ್ಲ. ದಯಮಾಡಿ ಒಂದನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಇವತ್ತು ನೇರವಾಗಿ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಫಲಾನುಭವಿಗಳ ಸಭೆಯ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಹೆಣ್ಣು ಮಕ್ಕಳನ್ನ ಮುಂದಗಡೆ ಕೂರಿಸ್ಕೊಂಡು ಒಂದು ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು. 28 ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನ ಸಂಸದರಿನಾರು ಈ ಬಾರಿ ಆಯ್ಕೆ ಮಾಡದೆ ಹೋದಲ್ಲಿ ಮಾರನೇ ದಿನವೇ 5 ಗ್ಯಾರಂಟಿನ ರದ್ದು ಮಾಡ್ತೇವೆ ಅಂತಕ್ಕಂಥ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಬಹುಶಃ ಇದು ಒಂದೇ ಸಾಕ್ಷಿ ನಿಮ್ ಕಣ್ಮುಂದೆ ಇರ್ತಕ್ಕಂಥದ್ದು. ಏನು 2,000 ರೂಪಾಯಿ ಕೊಟ್ಟು ಫ್ರೀ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು 80 ಕೋಟಿ ಜನಸಂಖ್ಯೆಗೆ ಇವತ್ತು BPL ಕಾರ್ಡ್ ಇಟ್ಕೊಂಡಿರ್ತಕ್ಕಂಥ 80 ಕೋಟಿ ದೇಶದಲ್ಲಿ ಏನಾದ್ರೂ 5 ಕಿಲೋ ಅಕ್ಕಿ ಕೊಟ್ಟಿರ್ತಕ್ಕಂಥದ್ರು ಯಾವ್ದಾದ್ರು ನಾಯಕ ಇದ್ರೆ ಅದು ಶ್ರೀ ನರೇಂದ್ರ ಮೋದಿಜಿ ಅವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಇನ್ನು ಸಾಕಷ್ಟು ವಿಚಾರಗಳಿವೆ ಮಾತನಾಡ್ತಕ್ಕಂಥದಕ್ಕೆ. ಒಂದು ನಾನು ನಿಮ್ಗೆ ಕೇಳ್ಕೊಳ್ತಕ್ಕಂಥದ್ದಣ್ಣ, ಇವತ್ತು ಮಂಡ್ಯ ಜಿಲ್ಲೆ ಅಂದ್ರೆ ನಮ್ಗೆ ಮೊದಲು ನೆನಪಾಗ್ತಕ್ಕಂಥದ್ದು ಆ ಕಾವೇರಿ ತಾಯಿ. ಆ ಕಾವೇರಿ ತಾಯಿ ನಮ್ಮೆಲ್ಲರ ಜೀವನಾಡಿ. ಆ ಕಾವೇರಿ ತಾಯಿಯ ಒಂದು ರಕ್ಷಣೆ ಮಾಡ್ಬೇಕು ಅಂತಕ್ಕಂಥದ್ದಾದ್ರೆ ನೀವು ಬೆಳೆಸಿರ್ತಕ್ಕಂಥ ರಾಜಕೀಯವಾಗಿ ಶಕ್ತಿ ತುಂಬಿಸಿ ಬೆಳೆದಿರ್ತಕ್ಕಂಥ ನಿಮ್ಮ ಮನೆ ಮಗ ಕಾವೇರಿ ಪುತ್ರ ಆಗಿರ್ತಕ್ಕಂಥ HD ಕುಮಾರಣ್ಣ ಅವರು ಬಂದ್ರೆ ಮಾತ್ರ ಇವತ್ತು ಇದನ್ನ ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅನೇಕರ ಭಾವನೆ ಏನಾಗಿದೆ. ದಯಮಾಡಿ ನಿಮ್ಮೆಲ್ಲರ ಹಿರಿಯಕರು ಸಾಕಷ್ಟು ಜನ ಸೇರಿದ್ದೀರಿ, ಯುವ ಸಮುದಾಯದ ಅಣ್ಣ ತಮ್ಮಂದ್ರಿಗಳು ಸೇರಿದ್ದೀರಿ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಆರೈಕೆ ಈ ಬಾರಿ ಕುಮಾರಣ್ಣನಿಗೆ 28 ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಬಾರಿ ಅವ್ರನ್ನ ಸಂಸದರಾಗಿ ಆಯ್ಕೆ ಮಾಡ್ತೀರಾ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಇನ್ನು ಸಾಕಷ್ಟು ಊರುಗಳಿಗೆ ತೆರಳದಿದೆ. ಇಲ್ಲಿ ಹೊಸದಾಗಿ ಪಕ್ಷದ ಕಚೇರಿ ಬೇರೆ ಇವತ್ತಿನ ಉದ್ಘಾಟನೆ ಮಾಡ್ತಾ ಇದ್ದಾರೆ. 1 ನಿಮಿಷ ಬಂದು ಉದ್ಘಾಟನೆ ಮಾಡಿ ನಂತರ ಹೇಳ್ತೀರ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.